ಟೀ ಕಾಫಿ ಬದಲಿಗೆ ಹೀಗೆ ಒಮ್ಮೆ ಪ್ರಯತ್ನಿಸಿ. ನಿಮ್ಮ ದೇಹದಲ್ಲಿರುವ ಉಷ್ಣತೆ ಆಗಿರಬಹುದು, ಕಣ್ಣಿನ ಆರೋಗ್ಯಕ್ಕೆ ತುಂಬ ಉತ್ತಮ. ಇದನ್ನು ಒಂದು ಸತಿ ಕುಡಿದ್ರೆ ಸಾಕು, ದಿನಕ್ಕೆ ಒಂದು ಬಾರಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ. ಇದನ್ನು ನೀವು ನಿಮ್ಮ ಫ್ಯಾಮಿಲಿಗೂ ಕೂಡ ಮಾಡಿಕೊಡಿ. ಚಹಾ ಬದಲು, ಕಾಫಿ ಬದಲು ಈ ರೀತಿ ಒಂದು ಸತಿ ಮಾಡಿಕೊಂಡ್ರೆ ಸಾಕು. ಇಷ್ಟಪಟ್ಟು ಕುಡಿತಾರೆ ಮನೆಯಲ್ಲಿ. ಯಾವುದೇ ರೀತಿಯಾದಂಥ ಶುಗರ್ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಏನನ್ನು ಕೂಡ ಆ್ಯಡ್ ಮಾಡಿಲ್ಲ. ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಜವಾರಿ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಜವಾರಿ ಕಚ್ಚರಿ ಏನಿರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ. ಇದನ್ನು ಮೇಲ್ಗಡೆ ಭಾಗನೆಲ್ಲ ತೆಗಿಬೇಕು. ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನೀಟಾಗಿ ಒಂದು 2-3 ಸತಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 3 ತೊಗೊಂಡಿದ್ದೀನಿ. ಈ 3 ನಮಗೆ ಏನಿಲ್ಲ ಅಂದರೂ ವಾರಕ್ಕೆ 3-4 ಟೈಮ್ ಆದರೂ ಈ ಟೀ ಕಾಫಿ ಬದಲಿಗೆ ಇದನ್ನು ಕುಡಿಬೋದು. ಈ ಹಾಲನ್ನು ಕುಡಿಬೋದು. ಅಷ್ಟು ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ. ನಿಮಗೇನಾದರೂ ದಿನನಿತ್ಯದ ಅಭ್ಯಾಸ ಇತ್ತಂದರೆ, ದಿನಾಲೂ ಚಾಯ್ ಕುಡಿಯೋ ಅಭ್ಯಾಸ ಇತ್ತು ಅಂದರೆ ಅದನ್ನು ಇಂದಿನಿಂದನೇ ಕಮ್ಮಿ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಕಣ್ಣಿನ ಆರೋಗ್ಯ ಅಂದರೆ ನರಗಳೇನಾದರೂ ವೀಕ್ ಇತ್ತಂದರೆ, ಅಥವಾ ನಿಮ್ಮ ದೇಹದಲ್ಲಿರುವ ಉಷ್ಣತೆ ಜಾಸ್ತಿ ಇತ್ತು ಅಂದರೆ ಅದನ್ನು ಕೂಡ ಕಮ್ಮಿ ಮಾಡುತ್ತೆ. ಒಂದು ಒಳ್ಳೆಯ ಆರೋಗ್ಯಕರವಾದ ಟೀ ಅಂದರೆ ಸುಳ್ಳಾಗೋದಿಲ್ಲ. ಈಗ ಎಲ್ಲವನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡ್ಬಿಟ್ಟು ಈಗ ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ. ಟೋಟಲ್ 3 ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಜಾಸ್ತಿ ದಿನ ಸ್ಟೋರ್ ಮಾಡಬೇಕು ಅನ್ನೋ ಹಾಗಿದ್ರೆ ಒಂದು 6-7 ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 5-8 ದಿನ ಆದರೆ ಸಾಕು ಅನ್ನೋದಕ್ಕೋಸ್ಕರ ಇಲ್ಲಿ 3 ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು 2 ಖರ್ಜೂರನ ತೊಗೊಂಡಿದ್ದೀನಿ. 2-3 ನಿಮಗೆ ಸ್ವೀಟ್ನೆಸ್ ಸ್ವಲ್ಪ ಜಾಸ್ತಿ ಬೇಕನ್ನೋ ಹೋಗಿದ್ರೆ ಒಂದು 4 ಖರ್ಜೂರನ ಆ್ಯಡ್ ಮಾಡ್ಕೊಳ್ಳಿ. ಇದರಲ್ಲಿರುವಂಥ ಸಿಪ್ಪೆನ ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು 4 ಕಾಜು ಹಾಕ್ಕೊಂಡಿದ್ದೀನಿ. ಗೋಡಂಬಿನ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಇಲ್ಲಿ ಬಾದಾಮಿ ಬೇಕಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದರಲ್ಲಿರುವ ನೀರೇನಿದೆ ಕಮ್ಮಿ ಆಗಬೇಕು. ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಮುಟ್ಟಿದರೆ ಮೆತ್ತಗಾಗಬೇಕು ಕ್ಯಾರೆಟು. ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಇದನ್ನು ತೊಳೆದ್ಬಿಟ್ಟು ತೊಗೊಂಡಿರೋದ್ರಿಂದ ಈ ನೀರು ಕೂಡ ವೇಸ್ಟ್ ಆಗಬಾರ್ದು. ಹಾಗಾಗಿ ಅದರಲ್ಲಿರುವ ಸತ್ವ ಏನಿದೆ ಹೋಗಿಬಿಡುತ್ತೆ. ನಾನು ಇಲ್ಲಿ ನೀರನ್ನು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಒಂದು 2 ನಿಮಿಷಗಳ ಕಾಲ ತಣ್ಣಗಾದರೆ ಸಾಕಾಗುತ್ತೆ ಸ್ನೇಹಿತರೆ. ಅದಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೋಬೇಕಾದ್ರೆ ನಿಮಗೆ ಏನಾದರೂ ಟೇಸ್ಟಿಗೋಸ್ಕರ ಏಲಕ್ಕಿ ಬೇಕನ್ನೋ ಹೋಗಿದ್ರೆ ಏಲಕ್ಕಿ ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ತಣ್ಣಗಾಗೋಕ್ಕೆ ಬಿಡೋಣ. ಅಲ್ಲಿಯವರೆಗೆ ಏನಿದೆ ನೋಡಿ, ಹಾಲನ್ನು ಕಾಯಿಸ್ಕೊಳ್ಳೋಣ ಅಂತೆ. ಇಲ್ಲಿ ನಾನು 2 ಗ್ಲಾಸ್ ಆಗುವಷ್ಟು ಅಂದರೆ ಸಣ್ಣ ಕಪ್ಪಿನಿಂದ 2 ಅಥವಾ 3 ಕಪ್ಪು ಆಗುವಷ್ಟು ನಾನಿಲ್ಲಿ ಹಾಲನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಟೋಟಲಾಗಿ ಒಂದು 6 ಗ್ಲಾಸ್ ಆಗುವಷ್ಟು ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಇಲ್ಲಿ 3 ಕಪ್ ಆಗುವಷ್ಟು ತೊಗೊಂಡಿರೋದು. 3 ಕಪ್ಪಿಗೆ 1 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಮಗೆ ಟೀ ಏನಿದೆ ರೆಡಿ ಆಗಿಬಿಡುತ್ತೆ. ಈಗ ಹಾಲು ಏನಿದೆ ಕುದಿಯೋಕೆ ಇಟ್ಬಿಡೋಣ. ಇವಾಗ ಪೇಸ್ಟ್ ರೆಡಿಯಾಗಿದೆ ನೋಡಿ ಸ್ನೇಹಿತರೆ. ಈ ರೀತಿ ಪೇಸ್ಟ್ ರೆಡಿಯಾಗಿದೆ ಅಲ್ವಾ. ಇದನ್ನು ಒಂದು ಟೈಟ್ ಕಂಟೈನರ್ನಲ್ಲಿ ಹಾಕ್ಕೋಬೇಕಾಗುತ್ತೆ. ಟೈಟ್ ಕಂಟೈನರ್ನಲ್ಲಿ ಹಾಕ್ಕೊಂಡ್ರೆ ನಮಗೆ ಆರಾಮ್ಸೆ 1 ವಾರಗಟ್ಟಲೆ ಹೋಗುತ್ತೆ. ನಾನು ಇಲ್ಲಿ 5-8 ದಿನಕ್ಕೋಸ್ಕರ ಮಾಡ್ಕೊಂಡಿರೋದ್ರಿಂದ ನನಗೆ ಇಷ್ಟು ಸಾಕಾಗುತ್ತೆ ಕ್ವಾಂಟಿಟಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಸ್ಮೂತ್ ಪೇಸ್ಟು, ಜಾಸ್ತಿ ಏನು ತರಿ ಬೇಡ, ಹಾಗಂತೇಳಿ ತುಂಬ ತೆಳುವಾಗಿನೂ ಬೇಡ. ಇಷ್ಟ ಆದರೆ ಸಾಕಾಗುತ್ತೆ. ಈಗ ಹಾಲು ಕಾಯ್ದಿದೆ. ಹಾಲು ಕಾದ ನಂತರ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ನಿಮಗೆ 1 ಸ್ಪೂನ್ ಆದರೆ ಸಾಕಾಗುತ್ತೆ. ರೆಡಿಯಾಗಿರುವಂತಹ ಈ ಒಂದು ಕ್ಯಾರೆಟ್ ಟೀ ಅಥವಾ ಒಂದು ಆರೋಗ್ಯಕರವಾದ ಕಣ್ಣಿನ ದೃಷ್ಟಿಗಾಗಿರ್ಬೋದು, ಅಥವಾ ನಮ್ಮ ಹೆಲ್ತಿಗಾಗಿರ್ಬೋದು, ಹೇರ್ ಗ್ರೋತಿಗಾಗಿರ್ಬೋದು, ಈ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡೋಕ್ಕಾಗಿರ್ಬೋದು, ಎಲ್ಲದಕ್ಕೂ ಮನೆಮದ್ದಾಗಿರುವಂತಹ ಈ ಒಂದು ಟೀ ರೆಡಿಯಾಗಿದೆ. ಹಾಗೆ ಈ ಟೀ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಈ ಒಂದು ಬಿರು ಬಿಸಿಲಿನಲ್ಲಿ ತಂಪಾಗಿ ಏನಾದರೂ ಕುಡಿಬೇಕು, ಹೆಲ್ತಿಯಾಗಿ ಕುಡಿಬೇಕು, ಹಾಗೆ ಟೀ ಕಾಫಿನ ಬಿಡಬೇಕು ಅನ್ನೋರು ಈ ರೀತಿ ಮಾಡ್ಕೊಳ್ಳಿ. ಇದನ್ನು ಸೇವಿಸೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.